ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಶಿವಪೂಜೆಯ ಮಹತ್ವವನ್ನು, ವಿವಿಧ ಜಲಧಾರೆಗಳ ಅಭಿಷೇಕದ ಹಾಗೂ ವಿವಿಧ ಪುಷ್ಪ ಅನ್ನಗಳಿಂದ ಮಾಡುವಂತಹ ಶಿವನ ಪೂಜೆಯ ಮಹಾತ್ಮ್ಯವನ್ನು ವರ್ಣಿಸಿದ ನಂತರ ಈ ಭಾಗದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ವರ್ಣಿಸುತ್ತಿರುವರು. ನಾರದರು ಕೇಳಿದಾಗ ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ನಮಗೆ ಹಿಂದಿನಂತೆ ಆದೇಶವನ್ನು ಕೊಟ್ಟು ಮಹಾದೇವನು ಅಂತರ್ಧಾನನಾದಾಗ ನಾನು ಅವನ ಆಜ್ಞೆಯನ್ನು ಪಾಲಿಸಲು ಧ್ಯಾನಮಗ್ನನಾಗಿ ಕರ್ತವ್ಯದ ಕುರಿತು ವಿಚಾರ ಮಾಡತೊಡಗಿದನು. ಆಗ ಭಗವಾನ್ ಶಂಕರನಿಗೆ ನಮಸ್ಕಾರ ಮಾಡಿ ಶ್ರೀಹರಿಯಿಂದ ಜ್ಞಾನವನ್ನು ಪಡೆದುಕೊಂಡು ಪರಮಾನಂದವನ್ನು ಪಡೆದು ನಾನು ಸೃಷ್ಟಿಯನ್ನು ಮಾಡಲು ನಿಶ್ಚಯಿಸಿದೆನು. ಅಯ್ಯ, ಭಗವಾನ್ ವಿಷ್ಣುವು ಕೂಡ ಅಲ್ಲಿ ಸದಾಶಿವನಿಗೆ ಪ್ರಣಾಮ ಮಾಡಿ ನನಗೆ ಅವಶ್ಯಕ ಉಪದೇಶವನ್ನಿತ್ತು. ಆಗಲೇ ಅದೃಶ್ಯನಾದನು. ಅವನು ಬ್ರಹ್ಮಾಂಡದ ಹೊರಗೆ ಹೋಗಿ ಭಗವಾನ್ ಶಿವನ ಕೃಪೆಯನ್ನು ಪಡೆದುಕೊಂಡು ವೈಕುಂಠ ಧಾಮವನ್ನು ಸೇರಿ ಸದಾಕಾಲ ಅಲ್ಲೇ ಇರತೊಡಗಿದನು. ನಾನು ಸೃಷ್ಟಿಯ ಇಚ್ಛೆಯಿಂದ ಭಗವಾನ್ ಶಿವ ಮತ್ತು ವಿಷ್ಣು ಇವರನ್ನು ಸ್ಮರಿಸಿ ಮೊದಲೇ ರಚಿತವಾದ ನೀರಿನಿಂದ ಬೊಗಸೆ ನೀರನ್ನು ಮೇಲಕ್ಕೆ ಚಿಮ್ಮಿದೆ. ಇದರಿಂದ ಅಲ್ಲಿ ಒಂದು ಅಂಡ ಪ್ರಕಟವಾಯಿತು. ಅದನ್ನು 24 ತತ್ವಗಳ ಸಮೂಹವೆಂದು ಹೇಳಲಾಗುತ್ತದೆ. ವಿಪ್ರವರಿಯನೇ, ಆ ವಿರಾಟ್ ಆಕಾರದ ಅಂಡವು ಜಡರೂಪವೇ ಆಗಿತ್ತು. ಅದರಲ್ಲಿ ಚೈತನ್ಯವನ್ನು ಕಾಣದೆ ನನಗೆ ಬಹಳ ಸಂಶಯ ಉಂಟಾಯಿತು ಮತ್ತು ನಾನು ಅತ್ಯಂತ ಕಠೋರ ತಪಸ್ಸನ್ನು ಮಾಡತೊಡಗಿದನು. 12 ವರ್ಷಗಳವರೆಗೆ ಭಗವಾನ್ ವಿಷ್ಣುವಿನ ಚಿಂತನೆಯಲ್ಲೇ ತೊಡಗಿದ್ದೆ. ಅಯ್ಯ, ಆ ಸಮಯವು ಪೂರ್ಣವಾದಾಗ ಭಗವಾನ್ ಶ್ರೀಹರಿಯು ಪ್ರಕಟನಾಗಿ ಅತ್ಯಂತ ಪ್ರೇಮದಿಂದ ನನ್ನನ್ನು ಸ್ಪರ್ಶಿಸುತ್ತಾ ಸಂತೋಷಭರಿತನಾಗಿ ಇಂತೆಂದನು. ಶ್ರೀ ವಿಷ್ಣುವು ಹೇಳುತ್ತಾನೆ, ಬ್ರಹ್ಮನೇ, ನಾನು ಪ್ರಸನ್ನನಾಗಿರುವೆನು. ನೀನು ವರವನ್ನು ಕೇಳಿಕೊ. ನಿನಗಾಗಿ ಕೊಡದೆ ಇರುವುದು ನನ್ನ ಬಳಿ ಏನೂ ಇಲ್ಲ. ಭಗವಾನ್ ಶಿವನ ಕೃಪೆಯಿಂದ ನಾನು ಎಲ್ಲವನ್ನೂ ಕೊಡಲು ಸಮರ್ಥನಾಗಿರುವೆನು. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಮಹಾನುಭಾವನೆ, ನೀನು ನನ್ನ ಮೇಲೆ ಮಾಡಿದ ಕೃಪೆಯು ಸರ್ವಥಾ ಉಚಿತವಾಗಿದೆ. ಏಕೆಂದರೆ ಭಗವಾನ್ ಶಂಕರನು ನನ್ನನ್ನು ನಿನ್ನ ವಶಕ್ಕೆ ಒಪ್ಪಿಸಿರುವನು. ವಿಷ್ಣುವೇ, ನಿನಗೆ ನಮಸ್ಕರಿಸುತ್ತಿದ್ದೇನೆ. ಇಂದು ನಾನು ಕೇಳುವುದನ್ನು ನೀನು ದಯಪಾಲಿಸು. ಪ್ರಭೋ, ಈ ವಿರಾಟ್ ರೂಪವು 24 ತತ್ವಗಳಿಂದ ಉಂಟಾದ ಅಂಡವು ಯಾವ ರೀತಿಯಿಂದಲೂ ಚೇತನವಾಗಿರದೆ ಜಡವಾಗಿಯೇ ಇದೆ. ಹರಿಯೇ, ಈಗ ಭಗವಾನ್ ಶಿವನ ಕೃಪೆಯಿಂದ ನೀನು ಇಲ್ಲಿ ಪ್ರಕಟಗೊಂಡಿರುವೆ. ಆದ್ದರಿಂದ ಶಂಕರನ ಸೃಷ್ಟಿ ಶಕ್ತಿ ಅಥವಾ ಐಶ್ವರ್ಯದಿಂದ ಪ್ರಾಪ್ತವಾದ ಈ ಅಂಡದಲ್ಲಿ ಚೈತನ್ಯವನ್ನು ತುಂಬು. ನಾನು ಹೀಗೆ ಹೇಳಿದಾಗ ಶಿವನ ಆಜ್ಞೆಯಲ್ಲಿ ತತ್ಪರನಾಗಿರುವ ಮಹಾವಿಷ್ಣುವು ಅನಂತ ರೂಪವನ್ನು ಆಶ್ರಯಿಸಿ ಆ ಅಂಡದಲ್ಲಿ ಪ್ರವೇಶಿಸಿದನು. ಆಗ ಆ ಪರಮ ಪುರುಷನಿಗೆ 1000 ತಲೆಗಳು, 1000 ಕಣ್ಣುಗಳು, 1000 ಕಾಲುಗಳಿದ್ದವು. ಅವನು ಭೂಮಿಯನ್ನು ಎಲ್ಲ ಕಡೆಗಳಿಂದ ಆಕ್ರಮಿಸಿ ಆ ಅಂಡದಲ್ಲಿ ವ್ಯಾಪ್ತನಾದನು. ನಾನು ಚೆನ್ನಾಗಿ ಸ್ತುತಿಸಿದ ಬಳಿಕ ಶ್ರೀ ವಿಷ್ಣುವು ಅಂಡದಲ್ಲಿ ಪ್ರವೇಶಿಸಿದಾಗ 24 ತತ್ವಗಳ ವಿಕಾರವಾದ ಆ ಅಂಡವು ಸಚೇತನವಾಯಿತು. ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ ಆ ಅಂಡದ ರೂಪದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ವಿರಾಜಿಸತೊಡಗಿದನು. ಆ ವಿರಾಟ್ ಅಂಡದಲ್ಲಿ ವ್ಯಾಪಕನಾದ್ದರಿಂದಲೇ ಆ ಪ್ರಭುವನ್ನು ವೈರಾಜ ಪುರುಷ ಎಂದು ಹೇಳುವರು. ಪಂಚಮುಖ ಮಹಾದೇವನು ಕೇವಲ ತನಗೆ ಇರಲಿಕ್ಕಾಗಿಯೇ ಎಲ್ಲ ಲೋಕಗಳಿಂದ ಮೇಲೆ ಸುಶೋಭಿತ ಸುರಮ್ಯ ಕೈಲಾಸ ನಗರವನ್ನು ನಿರ್ಮಿಸಿದನು. ದೇವಋಷಿಯೇ, ಸಮಸ್ತ ಬ್ರಹ್ಮಾಂಡವು ನಾಶವಾದರೂ ವೈಕುಂಠ ಮತ್ತು ಕೈಲಾಸ ಇವೆರಡು ಧಾಮಗಳು ಎಂದಿಗೂ ನಾಶವಾಗುವುದಿಲ್ಲ. ಮುನಿಶ್ರೇಷ್ಠನೇ, ನಾನು ಸತ್ಯಲೋಕವನ್ನು ಆಶ್ರಯಿಸಿ ಇರುತ್ತೇನೆ. ಅಯ್ಯ, ಮಹಾದೇವನ ಆಜ್ಞೆಯಿಂದಲೇ ನನ್ನಲ್ಲಿ ಸೃಷ್ಟಿಯನ್ನು ರಚಿಸುವ ಇಚ್ಛೆಯು ಉಂಟಾಯಿತು. ಮಗು, ನಾನು ಸೃಷ್ಟಿಯ ಇಚ್ಛೆಯಿಂದ ಚಿಂತಿಸತೊಡಗಿದಾಗ ನನಗೆ ತಿಳಿಯದೆಯೇ ಪಾಪಪೂರ್ಣ ತಮೋಗುಣಿ ಸೃಷ್ಟಿಯ ಪ್ರಾದುರ್ಭಾವವಾಯಿತು. ಅದನ್ನು ಅವಿದ್ಯಾ ಪಂಚಕ ಅಥವಾ ಪಂಚಪರ್ವ ಅವಿದ್ಯಾ ಎಂದು ಹೇಳುತ್ತಾರೆ. ಅನಂತರ ಪ್ರಸನ್ನ ಚಿತ್ತದಿಂದ ಶಂಭುವಿನ ಆಜ್ಞೆಯಂತೆ ನಾನು ಪುನಃ ಅನಾಸಕ್ತ ಭಾವದಿಂದ ಸೃಷ್ಟಿಯ ಕುರಿತು ಚಿಂತಿಸತೊಡಗಿದನು. ಆಗ ನನ್ನಿಂದ ಸ್ಥಾವರ ಸಂಜ್ಞಕ ವೃಕ್ಷಾದಿಗಳ ಸೃಷ್ಟಿಯಾಯಿತು. ಅದನ್ನು ಮುಖ್ಯ ಸರ್ಗವೆಂದು ಹೇಳುತ್ತಾರೆ. ಇದು ಮೊದಲನೆಯ ಸರ್ಗವಾಗಿದೆ.
ಇದನ್ನು ನೋಡಿ ಅದು ತನಗಾಗಿ ಪುರುಷಾರ್ಥದ ಸಾಧನೆಯಲ್ಲವೆಂದು ತಿಳಿದು ಸೃಷ್ಟಿಯ ಇಚ್ಛೆಯುಳ್ಳ ಬ್ರಹ್ಮನಾದ ನನ್ನಿಂದ ಎರಡನೆಯ ಸರ್ಗವು ಪ್ರಕಟವಾಯಿತು. ಅದು ದುಃಖದಿಂದ ತುಂಬಿದ್ದು, ಅದಕ್ಕೆ ತಿರ್ಯಕ್ ಸ್ರೋತ ಎಂದು ಹೆಸರಾಯಿತು. ಆ ಸರ್ಗವು ಪುರುಷಾರ್ಥದ ಸಾಧಕವಾಗಿರಲಿಲ್ಲ. ಅದನ್ನು ಪುರುಷಾರ್ಥ ಸಾಧನೆಯ ಶಕ್ತಿಯಿಂದ ರಹಿತವೆಂದು ತಿಳಿದು ನಾನು ಪುನಃ ಸೃಷ್ಟಿಯ ಕುರಿತು ಚಿಂತಿಸಿದಾಗ ನನ್ನಿಂದ ಬೇಗನೆ ಮೂರನೆಯ ಸಾತ್ವಿಕ ಸರ್ಗದ ಪ್ರಾದುರ್ಭಾವವಾಯಿತು. ಅದನ್ನು ಊರ್ಧ್ವಸ್ರೋತ ಎಂದು ಹೇಳುವರು. ಇದು ದೇವಸರ್ಗದ ಹೆಸರಿನಿಂದ ವಿಖ್ಯಾತವಾಯಿತು. ದೇವಸರ್ಗವು ಸತ್ಯವಾದಿ ಹಾಗೂ ಅತ್ಯಂತ ಸುಖದಾಯಕವಾಗಿದೆ. ಆದರೆ ಅದನ್ನು ಕೂಡ ಪುರುಷಾರ್ಥದ ಸಾಧನೆಯ ರುಚಿ ಹಾಗೂ ಅಧಿಕಾರದಿಂದ ರಹಿತವೆಂದು ತಿಳಿದು ನಾನು ಬೇರೆ ಸರ್ಗದ ಕುರಿತು ನನ್ನ ಸ್ವಾಮಿಯಾದ ಶ್ರೀ ಶಿವನ ಚಿಂತನೆಯನ್ನು ಪ್ರಾರಂಭಿಸಿದೆ. ಆಗ ಭಗವಾನ್ ಶಂಕರನ ಆಜ್ಞೆಯಿಂದ ಒಂದು ರಜೋಗುಣಿ ಸೃಷ್ಟಿಯ ಪ್ರಾದುರ್ಭಾವವಾಯಿತು. ಅದನ್ನು ಅರ್ವಾಕ್ ಸ್ರೋತ ಎಂದು ಹೇಳಲಾಗಿದೆ. ಈ ಸರ್ಗದ ಪ್ರಾಣಿಗಳು ಮನುಷ್ಯರಾಗಿದ್ದಾರೆ. ಅವರು ಪುರುಷಾರ್ಥ ಸಾಧನೆಯ ಉಚ್ಚ ಅಧಿಕಾರಿಗಳಾಗಿದ್ದಾರೆ. ಅನಂತರ ಮಹಾದೇವನ ಆಜ್ಞೆಯಿಂದ ಭೂತಾದಿಗಳ ಸೃಷ್ಟಿಯಾಯಿತು. ಹೀಗೆ ನಾನು 5 ರೀತಿಯ ವೈಕೃತ ಸೃಷ್ಟಿಯನ್ನು ವರ್ಣಿಸಿರುವೆನು. ಇದಲ್ಲದೆ 3 ಪ್ರಾಕೃತ ಸರ್ಗಗಳನ್ನು ಹೇಳಲಾಗಿದೆ. ಅವು ಬ್ರಹ್ಮನಾದ ನನ್ನ ಸಾನ್ನಿಧ್ಯದಿಂದಲೇ ಪ್ರಕೃತಿಯಿಂದಲೇ ಪ್ರಕಟವಾಗಿದೆ. ಇದರಲ್ಲಿ ಮೊದಲನೆಯದು ಮಹತ್ತತ್ವದ ಸರ್ಗವಾಗಿದೆ. ಎರಡನೆಯದು ಸೂಕ್ಷ್ಮಭೂತ ಅರ್ಥಾತ್ ತನ್ಮಾತ್ರೆಗಳ ಸರ್ಗವಾಗಿದೆ. ಮೂರನೆಯದನ್ನು ವೈಕಾರಿಕ ಸರ್ಗವೆಂದು ಹೇಳುವರು. ಹೀಗೆ ಇವು 3 ಪ್ರಾಕೃತ ಸರ್ಗಗಳಾಗಿವೆ. ಪ್ರಾಕೃತ ಮತ್ತು ವೈಕೃತ ಎರಡೂ ರೀತಿಯ ಸರ್ಗಗಳನ್ನು ಸೇರಿಸಿದರೆ 8 ಸರ್ಗಗಳಾಗುತ್ತವೆ. ಇದಲ್ಲದೆ 9ನೆಯ ಕೌಮಾರ ಸರ್ಗವಿದೆ. ಅದು ಪ್ರಾಕೃತ ಮತ್ತು ವೈಕೃತವೂ ಆಗಿದೆ. ಇವೆಲ್ಲದರ ಅವಾಂತರ ಭೇದಗಳ ವರ್ಣನೆಯನ್ನು ನಾನು ಮಾಡಲಾರೆ, ಏಕೆಂದರೆ ಅದರ ಉಪಯೋಗವು ತುಂಬಾ ಕಡಿಮೆಯಾಗಿದೆ. ಈಗ ದ್ವಿಜಾತ್ಮಕ ಸರ್ಗವನ್ನು ಪ್ರತಿಪಾದಿಸುತ್ತೇನೆ. ಅದರ ಇನ್ನೊಂದು ಹೆಸರು ಕೌಮಾರ ಸರ್ಗ ಎಂದಿದೆ. ಅದರಲ್ಲಿ ಸನಕ ಸನಂದನಾದಿ ಕುಮಾರರ ಮಹತ್ವಪೂರ್ಣ ಸೃಷ್ಟಿಯಾಯಿತು. ಸನಕಾದಿಗಳು ನನ್ನ 4 ಮಾನಸ ಪುತ್ರರಾಗಿದ್ದಾರೆ. ಅವರು ಬ್ರಹ್ಮನಾದ ನನಗೆ ಸಮಾನರಾಗಿದ್ದಾರೆ. ಅವರು ಮಹತ್ತರ ವೈರಾಗ್ಯದಿಂದ ಸಂಪನ್ನರಾಗಿದ್ದು ಉತ್ತಮ ವ್ರತವನ್ನು ಪಾಲಿಸುವವರಾಗಿದ್ದಾರೆ. ಅವರ ಮನಸ್ಸು ಸದಾಕಾಲ ಭಗವಾನ್ ಶಿವನ ಚಿಂತನೆಯಲ್ಲೇ ತೊಡಗಿರುತ್ತದೆ. ಅವರು ಸಂಸಾರದಿಂದ ವಿಮುಖರಾಗಿದ್ದು ಜ್ಞಾನಿಗಳಾಗಿದ್ದಾರೆ. ನಾನು ಆಜ್ಞಾಪಿಸಿದರೂ ಅವರು ಸೃಷ್ಟಿಯ ಕಾರ್ಯಕ್ಕೆ ಮನಗೊಡಲಿಲ್ಲ. ಮುನಿಶ್ರೇಷ್ಠ ನಾರದನೇ, ಸನಕಾದಿ ಕುಮಾರರು ಕೊಟ್ಟ ನಕಾರಾತ್ಮಕ ಉತ್ತರವನ್ನು ಕೇಳಿದ ನಾನು ಭಯಂಕರ ದೊಡ್ಡ ಕ್ರೋಧವನ್ನು ಪ್ರಕಟಪಡಿಸಿದೆ. ಆಗ ನನಗೆ ಮೋಹವು ಆವರಿಸಿತ್ತು. ಆ ಸಂದರ್ಭದಲ್ಲಿ ನಾನು ಮನಸ್ಸಿನಲ್ಲೇ ಭಗವಾನ್ ವಿಷ್ಣುವನ್ನು ಸ್ಮರಿಸಿದನು. ಅವನು ಶೀಘ್ರವಾಗಿ ಬಂದು ನನ್ನನ್ನು ಸಂತೈಸುತ್ತಾ ನನ್ನಲ್ಲಿ ಹೇಳಿದನು, ನೀನು ಭಗವಾನ್ ಶಿವನ ಪ್ರಸನ್ನತೆಗಾಗಿ ತಪಸ್ಸನ್ನು ಮಾಡು. ಮುನಿಶ್ರೇಷ್ಠನೇ, ಶ್ರೀಹರಿಯು ನನಗೆ ಹೀಗೆ ಉಪದೇಶಿಸಿದಾಗ ನಾನು ಮಹಾಘೋರ ಹಾಗೂ ಉತ್ಕೃಷ್ಟ ತಪಸ್ಸನ್ನು ಮಾಡತೊಡಗಿದನು. ಸೃಷ್ಟಿಗಾಗಿ ತಪಸ್ಸನ್ನು ಮಾಡುತ್ತಿರುವಾಗ ಶಿವನ ಅವಿಮುಕ್ತವೆಂಬ ಸ್ಥಾನವಾದ ನನ್ನ 2 ಹುಬ್ಬುಗಳು ಮತ್ತು ಮೂಗಿನ ಮಧ್ಯಭಾಗದಿಂದ ಮಹೇಶ್ವರನ 3 ಮೂರ್ತಿಗಳಲ್ಲಿ ಬೇರೆಯಾದ ಪೂರ್ಣಾಂಶ ಸರ್ವೇಶ್ವರ ಹಾಗೂ ದಯಾಸಾಗರ ಭಗವಾನ್ ಶಿವನು ಅರ್ಧನಾರೀಶ್ವರ ರೂಪದಲ್ಲಿ ಪ್ರಕಟನಾದನು. ಅವನು ಜನ್ಮರಹಿತನು, ತೇಜದ ರಾಶಿಯು, ಸರ್ವಜ್ಞನು, ಸರ್ವಸೃಷ್ಟನೂ ಆಗಿರುವನು. ಆ ನೀಲಲೋಹಿತ ಹೆಸರುಳ್ಳ ಸಾಕ್ಷಾತ್ ಉಮಾವಲ್ಲಭ ಶಂಕರನನ್ನು ಎದುರಿಗೆ ನೋಡಿ ಬಹಳ ಭಕ್ತಿಯಿಂದ ತಲೆಯನ್ನು ತಗ್ಗಿಸಿ ಅವನನ್ನು ಸ್ತುತಿಸಿ ನಾನು ಬಹಳ ಸಂತೋಷದಿಂದ ಆ ದೇವೇಶ್ವರನಲ್ಲಿ ಇಂತೆಂದನು, ಪ್ರಭೋ, ನೀನು ನಾನಾ ರೀತಿಯ ಜೀವಿಗಳನ್ನು ಸೃಷ್ಟಿ ಮಾಡು. ನನ್ನ ಮಾತನ್ನು ಕೇಳಿ ಆ ದೇವಾದಿದೇವ ಮಹೇಶ್ವರ ರುದ್ರನು ತನ್ನಂತೆಯೇ ಅನೇಕ ರುದ್ರ ಗಣಗಳನ್ನು ಸೃಷ್ಟಿಸಿದನು. ಆಗ ನಾನು ಸ್ವಾಮಿ ಮಹೇಶ್ವರ ಮಹಾರುದ್ರನಲ್ಲಿ ಪುನಃ ಹೇಳಿದೆನು, ದೇವ, ಜನ್ಮ ಮತ್ತು ಮೃತ್ಯುವಿನ ಭಯದಿಂದ ಕೂಡಿದ ಜೀವರನ್ನು ಸೃಷ್ಟಿ ಮಾಡು. ಮುನಿಶ್ರೇಷ್ಠನೇ, ನನ್ನ ಮಾತನ್ನು ಕೇಳಿ ಕರುಣಾಸಾಗರ ಮಹಾದೇವನು ನಕ್ಕು ಬಿಟ್ಟನು. ಮಹಾದೇವನು ಹೇಳುತ್ತಾನೆ, ವಿಧಾತನೇ, ನಾನು ಜನ್ಮ ಮತ್ತು ಮೃತ್ಯುವಿನ ಭಯದಿಂದ ಕೂಡಿದ ಅಶೋಭನ ಜೀವರನ್ನು ಸೃಷ್ಟಿಸುವುದಿಲ್ಲ. ಏಕೆಂದರೆ ಅವರು ಕರ್ಮಕ್ಕೆ ಅಧೀನರಾಗಿ ದುಃಖದ ಸಮುದ್ರದಲ್ಲಿ ಮುಳುಗಿರುವರು. ನಾನಾದರೂ ದುಃಖದ ಸಾಗರದಲ್ಲಿ ಮುಳುಗಿದ ಜೀವರ ಉದ್ಧಾರ ಮಾತ್ರ ಮಾಡುವೆನು.
ಗುರುವಿನ ಸ್ವರೂಪವನ್ನು ಧರಿಸಿ ಉತ್ತಮ ಜ್ಞಾನವನ್ನು ಕರುಣಿಸಿ ಅವರೆಲ್ಲರನ್ನೂ ಸಂಸಾರ ಸಾಗರದಿಂದ ಪಾರಾಗಿಸುವೆನು. ಪ್ರಜಾಪತಿಯೇ, ದುಃಖದಲ್ಲಿ ಮುಳುಗಿದ ಎಲ್ಲ ಜೀವರ ಸೃಷ್ಟಿಯನ್ನು ನೀನೇ ಮಾಡು. ನನ್ನ ಆಜ್ಞೆಯಿಂದ ಈ ಕಾರ್ಯದಲ್ಲಿ ಪ್ರವೃತ್ತನಾದ ಕಾರಣ ನಿನಗೆ ಮಾಯೆಯು ಬಂಧಿಸಲಾರದು. ನನ್ನಲ್ಲಿ ಹೀಗೆ ಹೇಳಿ ಭಗವಾನ್ ನೀಲಲೋಹಿತ ಮಹಾದೇವನು ನಾನು ನೋಡುತ್ತಲೇ ತನ್ನ ಪಾರ್ಷದರೊಂದಿಗೆ ಅಲ್ಲೇ ಅಂತರ್ಧಾನನಾದನು. ಈ ರೀತಿಯಾಗಿ ಭಗವಾನ್ ಬ್ರಹ್ಮದೇವನು ಶಿವನಿಂದ ಆದೇಶಿಸಲ್ಪಟ್ಟಂತೆಯೇ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಸಾಗಿದನು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.